ಥಿಯೇಟರ್ ಲೇಡೀಸ್ ಟಾಯ್ಲೆಟ್ ನಲ್ಲಿ ಕಳ್ಳಗಣ್ಣು ವಾಶ್ರೂಮ್ ಹೋಗಿದ್ದಂತಹ ಮಹಿಳೆ ಯುವತಿಯರಿಗೆ ಶಾಕ್ ನೀಡಿರುವಂತಹ ದೃಶ್ಯ. ಥಿಯೇಟರ್ ಲೇಡೀಸ್ ವಾಶ್ರೂಮ್ ನಲ್ಲಿ ಕಳ್ಳಗಣ್ಣು ವಾಶ್ರೂಮ್ ಹೋಗಿದ್ದಂತಹ ಮಹಿಳೆ ಯುವತಿಯರಿಗೆ ಶಾಕ್. ಮಡಿವಾಳ ಠಾಣಾ ವ್ಯಾಪ್ತಿಯ ಸಂಧ್ಯಾ ಥಿಯೇಟರ್ನಲ್ಲಿ ಘಟನೆ. ಕೂಡಲೇ ಆರೋಪಿಯನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದಂತಹ ಜನರು ಯುವಕರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇರುವಂತಹ ಪೊಲೀಸರು. ವಿಚಾರಣೆ ನಡೆಸೋದು ಏನಿದೆ ಸರ್, ಇಲ್ಲಿ ಎರಡು ಹೊಡಿರಿ ಹೇಳ್ತೀನಿ. ಹೆಣ್ಣು ಮಕ್ಕಳಂದ್ರೆ ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ ನೀವುಗಳೆಲ್ಲ? ಥಿಯೇಟ್ರಿಗೆ ಹೆಣ್ಮಕ್ಳು ಬರಬಾರ್ದಾ? ಯಾರದು ಕಿಡಿಗೇಡಿ ಥಿಯೇಟರ್ನಲ್ಲಿ, ಅದರಲ್ಲೂ ಕೂಡ ವಾಶ್ರೂಮ್ ಅಲ್ಲಿ ಹೋಗಿ ಮೊಬೈಲ್ ಇಟ್ಕೊಂಡಿದ್ದು ಕ್ಯಾಮ್ರಾ ಇಡುವಂಥದ್ದು ಅಸಹ್ಯ ಅನ್ಸಲ್ಲ ನಿಮ್ಗೆ? ಹೆಂಡತಿ ಮಕ್ಕಳಿಲ್ಲ ಮನೇಲಿ, ಅಮ್ಮನ ಜೊತೆಗೆ ಬೆಳೆದಿಲ್ಲ, ತಂಗಿ ಇಲ್ಲ, ನಿಮ್ಮನೆ ಮಕ್ಕಳಿಗೇನಾದ್ರೂ ಹೀಗಾದ್ರೆ ಸುಮ್ಮನೆ ಇರ್ತೀರಾ? ಯಾರ ಕಿಡಿಗೇಡಿ? ಆತನಿಗೆ ಬದುಕಕ್ಕೆ ಹಕ್ಕಿಲ್ಲ. ಅಲ್ಲಿ ಹೆಣ್ಣು ಮಕ್ಕಳನ್ನ ಹೇಗೆ ನಡೆಸ್ಕೊಳ್ಬೇಕು ಅಂತ ಗೊತ್ತಿಲ್ಲ. ವಾಶ್ರೂಮ್ ಅಲ್ಲಿ ಕ್ಯಾಮ್ರಾ ಇಟ್ಟವನಂತೆ. ಸರಿ ಬರ್ತಿತ್ತು, ಆಂಕರ್ ಜಾಗದಲ್ಲಿ ನಿಂತ್ಕೊಂಡಿದ್ದೀನಿ ಅನ್ನೋ ಕಾರಣಕ್ಕೆ ಏನೋ ಮಾತಾಡ್ತಾ ಇಲ್ಲ, ನಾನು ಸುಮ್ಮನೆ ಬಿಡ್ತಾ ಇದ್ದೀನಿ. ಅಸಹ್ಯ ಅನ್ಸಲ್ಲ? ಹೊಟ್ಟೆಗೆ ಅನ್ನ ತಿನ್ನೋ ಕೆಲಸ ಮಾಡ್ರಿ. ನಿಮ್ಮಂತ ಜನಗಳಿಂದಲೇ ರೇಪ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. ಎಷ್ಟು ವಿಕೃತ ಕಾಮಿ ಅಂತ ನೋಡಿ. ಹುಷಾರು ಹೆಣ್ಣು ಮಕ್ಕಳ, ಥಿಯೇಟರ್ಗೆ, ಮಾಲ್ಗಳಿಗೆ ಹೋಗ್ತೀರಾ, ಯಾವುದೋ ಶಾಪ್ಗಳಿಗೆ ಹೋಗ್ತೀರಾ, ಅಲ್ಲಿ ವಾಶ್ರೂಮ್ ಯೂಸ್ ಮಾಡ್ಬೇಕಾದ್ರೆ ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಎಸ್, ಅದ್ರ ಬಗ್ಗೆ ಮಾತನಾಡಲಿಕ್ಕೆ ನಿಸರ್ಗ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಎಸ್ ನಿಸರ್ಗ, ಥಿಯೇಟರ್ ಅಲ್ಲಿ ಏನಾಯ್ತು? ಯಾವ ಕಿಡಿಗೇಡಿ ಆ ಕೆಲಸವನ್ನ ಮಾಡಿತ್ತು? ಎಸ್ ಕಾವ್ಯ, ಬೆಂಗಳೂರಿನ ಮಡಿವಾಳದಲ್ಲಿ ಇರುವಂತಹ ಸಂಧ್ಯಾ ಥಿಯೇಟರ್ ನಲ್ಲಿ ಒಬ್ಬ ಕಿಡಿಗೇಡಿ ಈ ಒಂದು ಕೃತ್ಯವನ್ನ ಮಾಡಿರುವಂತದ್ದು. ಸಂಧ್ಯಾ ಥಿಯೇಟರ್ ನಲ್ಲಿ ಇರುವಂತಹ ಮಹಿಳಾ ಶೌಚಾಲಯದಲ್ಲಿ ಆತ ಕ್ಯಾಮ್ರಾವನ್ನ ಫಿಕ್ಸ್ ಮಾಡಿರುವಂತಹ ನೀಚ ಕೆಲಸವನ್ನ ಅವನು ಮಾಡಿದ್ದಾನೆ. ಈ ಒಂದು ಅಪಾಯಕಾರಿ ಘಟನೆ ಒಬ್ಬ ಮಹಿಳೆಗೆ ನಿನ್ನೆ ಕಂಡು ಬಂದಿರುವಂತದ್ದು. ಆಕೆ ಸಿನಿಮಾವನ್ನ ನೋಡಕ್ಕೆ ಹೋಗಿದ್ದಂತಹ ವೇಳೆಯಲ್ಲಿ ಅದೇನು ಮಧ್ಯದಲ್ಲಿ ಬ್ರೇಕ್ ಅಂತ ಸಿಗುತ್ತೆ, ಆ ಟೈಮ್ ನಲ್ಲಿ ಆಕೆ ವಾಶ್ರೂಮ್ ಅನ್ನ ಯೂಸ್ ಮಾಡೋದಿಕ್ಕೆ ಅಂತ ಹೋದಂತಹ ಸಂದರ್ಭದಲ್ಲಿ ಆಕೆ ಆ ಕ್ಯಾಮ್ರಾವನ್ನ ಅಬ್ಸರ್ವ್ ಮಾಡಿ ಅದನ್ನ ಥಿಯೇಟರ್ ಆಡಳಿತದ ಗಮನಕ್ಕೆ ತಂದಿರುವಂತದ್ದು ಕೂಡ ಕಂಡು ಬರ್ತಾ ಇದೆ. ಇನ್ನು ಈ ಒಂದು ವಿಚಾರವನ್ನ ನೋಡ್ತೋದಾದ್ರೆ, ಇವಾಗ ಹೆಣ್ಮಕ್ಳಿಗೆ ಎಲ್ಲೂ ಸುರಕ್ಷತೆಯೇ ಇಲ್ವಾ ಅನ್ನುವಂತ ಪ್ರಶ್ನೆ ಕೂಡ ಕಾಡುವಂಥದ್ದು. ಯಾಕಂತ ಹೇಳಿದ್ರೆ ಹೆಣ್ಮಕ್ಳಿಗೆ ಎಲ್ಲಾ ರೀತಿಯಲ್ಲೂ ಒಂಥರ ಶೋಷಣೆ ಆಗೋದು ನಮ್ಗೆಲ್ರಿಗೂ ಕಾಣ್ತಾ ಇರುವಂತದ್ದು. ಆದ್ರೆ ಈಗ ಥಿಯೇಟರ್ ನಲ್ಲೂ ಈ ಒಂದು ಕೆಲಸವನ್ನ ಮಾಡಿರುವಂತದ್ದು ಒಂಥರ ಗಂಡು ಜನ್ಮಕ್ಕೆ ಹೀನ ಕೆಲಸ ಮಾಡ್ತಾ ಇದ್ಯಾ ಅನ್ನುವಂಥದ್ದು ಕೂಡ ಎಲ್ರಿಗೂ ಕಾಡುವಂತ ಪ್ರಶ್ನೆ ಆಗಿದೆ. ಇನ್ನು ಆತ ಯಾಕಾದ್ರೂ ಮಾಡ್ದ ಅನ್ನುವಂಥದ್ದನ್ನು ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಿರುವಂತದ್ದು. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಮಡಿವಾಳ ಪೊಲೀಸ್ ಠಾಣೆಯ ಪೊಲೀಸರಿಗೆ ಮಾಹಿತಿ ಹೋಗಿದ್ದು, ಅವರು ಕೂಡ ಆ ಕಳ್ಳನನ್ನ, ಆ ಒಂದು ಕದೀಮನನ್ನ, ಆ ಒಂದು ನೀಚನನ್ನ ಹಿಡಿಯುವಂತ ಕೆಲಸವನ್ನ ಮಾಡಿ ಆತನನ್ನ ತನಿಖೆಗೆ ಕೂಡ ಒಳಪಡಿಸಿಕೊಂಡಿರುವಂತದ್ದು ಕಂಡು ಬರ್ತಾ ಇದೆ. ಕಾವ್ಯ. ಎಸ್ ನಿಸರ್ಗ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.